ಧರ್ಮಸ್ಥಳದಲ್ಲಿ ನೂರಾರು ವರ್ಷಗಳನ್ನ ಊತಿಟ್ಟಂಥ ಪ್ರಕರಣ ಈಗ ತಾರ್ಕಿಕ ಅಂತ್ಯ ಕಾಣ್ತಾ ಇದೆ. ಕೊನೆಗೂ ಕೂಡ 6 ಜನ ಇದರಲ್ಲಿ ಆರೋಪಿಗಳು ಅಂತ ಹೇಳಿ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಬಿಜೆಪಿ ಕೂಡ ಅದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟವಾಗಿ ತೆಗೆದುಕೊಂಡು ಧರ್ಮಸ್ಥಳದ ಉಳಿವಿಗಾಗಿ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸಿದರು. ನಮ್ಮ ಜೊತೆಗೆ ಬಿಜೆಪಿಯ ವಿರೋಧ ಪಕ್ಷದ ಉಪನಾಯಕರಾದಂತಹ ಅರವಿಂದ್ ಬೆಲ್ಲದವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೆ ಎಲ್ಲೋ ಒಂದು ಕಡೆ ಧರ್ಮಸ್ಥಳ ಸಾಕಷ್ಟು ಆರೋಪಗಳು ಹೊತ್ಕೊಂಡಿದ್ದು, ಈಗ ಆರೋಪದಿಂದ ಮುಕ್ತರಾಗುವಂಥ ಸಂದರ್ಭ ಬಂದಿದೆ. ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಹೇಳಿದೆ? ನೋಡಿರಿ, ಧರ್ಮಸ್ಥಳದ ಪ್ರಕರಣ ಏನಿತ್ತು ಅದು ಧರ್ಮಸ್ಥಳದ ಪ್ರಕರಣ ಅಲ್ಲ. ಅದು ಸಮಸ್ತ ಹಿಂದೂ ಸಮಾಜದ ಮೇಲೆ, ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಆಗ್ತಿರುವಂಥ ಪ್ರಹಾರದ ಒಂದು ಉದಾಹರಣೆ ಅಷ್ಟೆ. ಈ ರೀತಿ ಹಿಂದೆ ಶಬರಿಮಲೆ ಮೇಲೂ ಕೂಡ ಪ್ರಹಾರ ಮಾಡುವಂಥ ಕೆಲಸ ಮಾಡಿದ್ದರು, ತಿರುಪತಿ ಮೇಲೆ ಕೂಡ ಅಲ್ಲೇ ತೊಂದರೆ ಮಾಡುವಂಥ ಕೆಲಸ ಮಾಡಿದ್ದರು. ಇವತ್ತು ಧರ್ಮಸ್ಥಳದಲ್ಲಿ ಆಗೈತಿ. ಈ ಎಡಪಂಥೀಯ ಶಕ್ತಿಗಳೇನದಾವಲ್ಲ, ಅದು ನಮ್ಮ ಹಿಂದೂ ಸಮಾಜದ ಮೇಲೆ, ನಮ್ಮ ಶ್ರದ್ಧೆಯ ಮೇಲೆ, ಸನಾತನ ಧರ್ಮದ ಮೇಲೆ ಪ್ರಹಾರ ಮಾಡುವಂಥ ಕೆಲಸ ಇವರು ಮಾಡ್ತಾಯಿದ್ದಾರೆ. ಸರ್, SIT ತನಿಖೆಯಲ್ಲಿ ಕೇವಲ 6 ಜನ ಆರೋಪಿಗಳನ್ನು ಮಾತ್ರ ಮಾಡಿರ್ತಕ್ಕಂಥದ್ದು. ಈ SITಯ ತನಿಖೆಯ ವ್ಯಾಪ್ತಿ ಕೇವಲ ಈ 6 ಜನಗಳಿಗೆ ಧರ್ಮಸ್ಥಳಕ್ಕೆ ಅಷ್ಟೇ ಸೀಮಿತ ಆಯ್ತು ಅಂತ. ಏಕೆಂದರೆ ಪ್ರಕರಣದ ಹಿಂದೆ ದೊಡ್ಡ ದೊಡ್ಡ ಮಾಸ್ಟರ್ ಮೈಂಡ್ಗಳು ಇದ್ದಾರೆ ಅಂತಕ್ಕಂಥ ಹೆಸರನ್ನು ತಾವು ಕೂಡ ಹಿಂದೆ ಕೂಡ ಹೇಳ್ತಾ ಇದ್ರಿ. ಸಾಕಷ್ಟು ಲೀಡರ್ಸ್ಗಳು ಕೂಡ ಒಂದಷ್ಟು ಹೆಸರುಗಳನ್ನು ಕೂಡ ಬಹಿರಂಗವಾಗಿ ಹೇಳಿದರು. ನಿಮಗೆ ಈ SIT ತನಿಖೆ ಇಷ್ಟಕ್ಕೆ ಸೀಮಿತ ಆಗಿ ಸರಿ ಆಯಿತು ಅಂತ ಸಾಕು ಅನಿಸುತ್ತಾ? ನೋಡಿ, ನಾವು ಹಿಂದೂ ಕೂಡ ಹೇಳಿದ್ದೀವಿ, ಈ SIT ತನಿಖೆ ತೇಪೆ ಹಚ್ಚುವಂಥ ಕೆಲಸ ಮಾಡೋಕ್ಕೆ SIT ತನಿಖೆ ಮಾಡಿದ್ದಾರೆ. ಆದರೆ ಅನಿವಾರ್ಯವಾಗಿ ಇಗ್ನೋರ್ ಮಾಡೋದಷ್ಟು ಪ್ರೂಫ್ ಇದ್ದಾಗ ಇವ್ರನ್ನ 6 ಜನರ ಮೇಲೆ ಇವತ್ತನ್ನು ಆ್ಯಕ್ಷನ್ ತೆಗೆದುಕೊಳ್ಳುವಂಥ ರಿಪೋರ್ಟ್ ಸಬ್ಮಿಟ್ ಮಾಡ್ತಿದ್ದಾರೆ ಅಂತ ಕೇಳಿದ್ದೇವೆ. ಇದ್ರ ಹಿಂದೆ ಇದ್ದಂಥ ಶಕ್ತಿ ಯಾರಂಥೇಳಿ ಎಲ್ಲರಿಗೂ ಗೊತ್ತೈತಿ. ರಾಹುಲ್ ಗಾಂಧಿ ಆ್ಯಂಡ್ ಅವ್ರದ್ದು ಲೆಫ್ಟಿಸ್ಟ್ ಟೀಮು ಇದ್ರ ಹಿಂದಿರುವಂಥ ಶಕ್ತಿ. ಆ ಸೆಂಥಿಲ್ ಅಂತೇನು ಹಿಂದೆ ನಮ್ಮ ಮಂಗಳೂರಲ್ಲಿ IAS ಅಧಿಕಾರಿ ಆಗಿದ್ದರು, ಈಗ ತಮಿಳ್ನಾಡಿನಿಂದ ರಾಜ್ಯಸಭಾ MP ಏನಾಗಿದ್ದಾರೆ, ಅವರು ಇವರಿಗೆ ಕರೆದು ಮೀಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಇವತ್ತಾದ್ರೆ ಅವರು ಅಲ್ಲಿ ಡೆಲ್ಲಿಗೆ ಹೋಗಿದ್ದು ಪ್ರೂಫ್ ಐತಿ, ಇವ್ರ ಜೊತೆ ಮೀಟಿಂಗ್ ಮಾಡಿದಂಥದ್ದು ಐತಿ. ಇದನ್ನೆಲ್ಲ ಇನ್ಸ್ಟಿಗೇಷನ್ ಮಾಡಿದಂಥ ಮನುಷ್ಯ ಅವರು. ಆ ಸೆಂಥಿಲ್ ಯಾರು ಮಾತು ಕೇಳ್ತಾರೆ? ರಾಹುಲ್ ಗಾಂಧಿ ಮಾತು ಕೇಳುವಂಥ ಮನುಷ್ಯ. ಸೊ ಇವರೆಲ್ಲರೂ ಕೂಡೇ ಮಾಡಿದ್ದು ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಹಾಳು ಮಾಡಬೇಕು ಅಂಥೇಳಿ. ತನಿಖೆ ಯಾಕೆ ಬರೀ ಈ ಧರ್ಮಸ್ಥಳ ಈ 6 ಜನ ಮಾಸ್ಟರ್ ಏನೋ ಬುರುಡೆಗೆ ಹಂಗಿತ್ತು, ಇಷ್ಟಕ್ಕೆ ಮಾತ್ರ ಯಾಕೆ ಸೀಮಿತ ಆಯಿತು ಅಂತ? ಆ ತನಿಖೆ ಮಾಡಿದ್ದ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನು, ಅವ್ರ ಕುಟುಂಬದವ್ರನ್ನ ಬಲಿ ಮಾಡ್ಬೇಕಂಥೇಳಿ. ಅವರೇನು ಇದನ್ನು ಯಾರು ಅನ್ಯಾಯ ಮಾಡಿ ಧರ್ಮಸ್ಥಳದ ಮೇಲೆ ಆರೋಪ ತೊಗೊಂಬಂದಿದ್ರು ಅವ್ರನ್ನ ಹಿಡಿಬೇಕು ಅನ್ನೋದಕ್ಕೆ ತನಿಖೆ ಶುರು ಮಾಡಿದ್ದಲ್ಲ. ಆದರೆ ಅನಿವಾರ್ಯವಾಗಿ ಇವತ್ತು ಅವ್ರು ಯಾರು ಶುರು ಮಾಡಿದ್ರು ಅವರ ಸಿಕ್ಕೊಂಬಿದ್ದಾರೆ ಅಷ್ಟೇ 6 ಜನ. ಹಾಗಾಗಿ ಆ ತನಿಖೆಯ ಉದ್ದೇಶ ಮೊದಲಿಂದನೂ ಕೂಡ ಇದ್ರ ಹಿಂದೆ ಯಾರದಾರ ಅದನ್ನು ಮಾಡ್ಬೇಕನ್ನುವಂಥ ಉದ್ದೇಶ ಇದ್ದಿದ್ದಿಲ್ಲ. ಇವತ್ತು ಅನಿವಾರ್ಯವಾಗಿ ಒಂದು 6 ಜನ ಸಿಕ್ಕಾರ. ಅದರಲ್ಲಿ ಈಗ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದ್ದಾಗಲಿ ಅಲ್ಲಿದ್ದು ಬೇರೆಯವ್ರದ್ದು ಯಾರ್ದು ರೋಲ್ ಇಲ್ಲ ಅನ್ನುವಂಥದ್ದು ಗೊತ್ತಾಗೈತಿ. ಆದರೆ ಇದನ್ನು ಇನ್ಸ್ಟಿಗೇಷನ್ ಮಾಡಿದವ್ರು ಯಾರು, ಅದ್ರ ಬಗ್ಗೆ ಇನ್ನೂ ತನಕನೂ ವಿಚಾರ ಮಾಡುವಂಥ ಇಚ್ಛಾಶಕ್ತಿ ಸರ್ಕಾರಕ್ಕಿಲ್ಲ. ಯಾಕಂದ್ರೆ ಅವರ ಇದರಿಂದ ಅದಾರ. ಈ ಮಾಸ್ಟರ್ ಮೈಂಡ್ಗಳ ಹೆಸರು ಆಚೆ ಬರಬೇಕು ಅಂದರೆ ಯಾವ ರೀತಿಯ ಯಾವ ಏಜೆನ್ಸಿಯಿಂದ ತನಿಖೆ ಆದ್ರೆ ಸೂಕ್ತ ಅಂತ? ಸೆಂಟ್ರಲ್ ಏಜೆನ್ಸಿಗೆ ಕೊಡಲಿ, ಸೆಂಟ್ರಲ್ ಏಜೆನ್ಸಿ ಅವ್ರು ಎನ್ಕ್ವೈರ್ ಮಾಡ್ತಾರೆ ಈ ಮಾಸ್ಟರ್ ಮೈಂಡ್ಗಳು. ಆಗ್ರಹ ಮಾಡ್ತಿರ್ತಾರೆ. ಹೌದು, ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ, ಸೆಂಟ್ರಲ್ ಏಜೆನ್ಸಿಗೆ ಕೊಡ್ರಿ, ಸೆಂಟ್ರಲ್ ಏಜೆನ್ಸಿಯವ್ರು ಎನ್ಕ್ವೈರ್ ಮಾಡ್ತಾರೆ ಇದರಿಂದ ಯಾರ್ದಾರ ಅಂತ ಹೇಳಿ. ಕೂಡ ಈ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡ್ತೀರಾ ಸರ್? 100% ಪ್ರಸ್ತಾಪ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದಿಷ್ಟು ಕೂಡ BJPಯ ವಿರೋಧ ಪಕ್ಷದ ಉಪನಾಯಕರಂತಹ ಅರವಿಂದ್ ಬೆಲ್ಲದವರ ಮಾತು. ಅವರು ಕೂಡ ಈ ಪ್ರಕರಣದಲ್ಲಿರ್ತಕ್ಕಂತಹ ಮಾಸ್ಟರ್ ಮೈಂಡ್ಗಳ ಹೆಸರು ಆಚೆ ಬರಬೇಕು, ಅದಕ್ಕೂ ಕೂಡ ಆಗ್ರಹ ಮಾಡ್ತೇವೆ. ಜೊತೆಗೆ ಈ ಬಾರಿ ಇವತ್ತಿನ ಅಧಿವೇಶನದಲ್ಲಿ ಕೂಡ ಈ ಬಗ್ಗೆ ನಾವು ದೊಡ್ಡ ಮಟ್ಟದಲ್ಲಿ ಚರ್ಚೆನೇ ಎತ್ಕೋತೇನೆ. ಜೊತೆಗೆ CBI ತನಿಖೆ ಅಥವಾ ಕೇಂದ್ರದ ಯಾವುದಾದ್ರೂ ಏಜೆನ್ಸಿಗಳಿಂದಲೇ ತನಿಖೆ ಆಗಬೇಕು, ಸೆಂಟ್ರಲ್ ಏಜೆನ್ಸಿಗಳಿಂದ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆಗಷ್ಟೇ ಈ ಮಾಸ್ಟರ್ ಮೈಂಡ್ಗಳು ಹೊರಬರೋದು, ಕೇವಲ ಈ 6 ಜನ ನೆಪ ಅಷ್ಟೇ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ, ಈ ಪ್ರಕರಣ ಕೇವಲ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರ್ತಕ್ಕಂತಹ 6 ಜನ ಆರೋಪಿಗಳಷ್ಟೇ ಸೀಮಿತ ಆಗುತ್ತಾ ಅಥವಾ ಮತ್ತೆ ಏನಾದರೂ ವಿಸ್ತೃತ ತನಿಖೆಗೆ ಏನಾದರೂ ಸರ್ಕಾರ ಮುಂದಾಗಬಹುದಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಧರ್ಮಸ್ಥಳದಲ್ಲಿ ನೂರಾರು ವರ್ಷಗಳನ್ನ ಊತಿಟ್ಟಂಥ ಪ್ರಕರಣ ಈಗ ತಾರ್ಕಿಕ ಅಂತ್ಯ ಕಾಣ್ತಾ ಇದೆ. ಕೊನೆಗೂ ಕೂಡ 6 ಜನ ಇದರಲ್ಲಿ ಆರೋಪಿಗಳು ಅಂತ ಹೇಳಿ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಬಿಜೆಪಿ ಕೂಡ ಅದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟವಾಗಿ ತೆಗೆದುಕೊಂಡು ಧರ್ಮಸ್ಥಳದ ಉಳಿವಿಗಾಗಿ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸಿದರು. ನಮ್ಮ ಜೊತೆಗೆ ಬಿಜೆಪಿಯ ವಿರೋಧ ಪಕ್ಷದ ಉಪನಾಯಕರಾದಂತಹ ಅರವಿಂದ್ ಬೆಲ್ಲದವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೆ ಎಲ್ಲೋ ಒಂದು ಕಡೆ ಧರ್ಮಸ್ಥಳ ಸಾಕಷ್ಟು ಆರೋಪಗಳು ಹೊತ್ಕೊಂಡಿದ್ದು, ಈಗ ಆರೋಪದಿಂದ ಮುಕ್ತರಾಗುವಂಥ ಸಂದರ್ಭ ಬಂದಿದೆ. ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಹೇಳಿದೆ? ನೋಡಿರಿ, ಧರ್ಮಸ್ಥಳದ ಪ್ರಕರಣ ಏನಿತ್ತು ಅದು ಧರ್ಮಸ್ಥಳದ ಪ್ರಕರಣ ಅಲ್ಲ. ಅದು ಸಮಸ್ತ ಹಿಂದೂ ಸಮಾಜದ ಮೇಲೆ, ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಆಗ್ತಿರುವಂಥ ಪ್ರಹಾರದ ಒಂದು ಉದಾಹರಣೆ ಅಷ್ಟೆ. ಈ ರೀತಿ ಹಿಂದೆ ಶಬರಿಮಲೆ ಮೇಲೂ ಕೂಡ ಪ್ರಹಾರ ಮಾಡುವಂಥ ಕೆಲಸ ಮಾಡಿದ್ದರು,
ತಿರುಪತಿ ಮೇಲೆ ಕೂಡ ಅಲ್ಲೇ ತೊಂದರೆ ಮಾಡುವಂಥ ಕೆಲಸ ಮಾಡಿದರು. ಇವತ್ತು ಧರ್ಮಸ್ಥಳದಲ್ಲಿ ಆಗೈತಿ. ಈ ಎಡಪಂಥೀಯ ಶಕ್ತಿಗಳೇನದಾವಲ್ಲ, ಅದು ನಮ್ಮ ಹಿಂದೂ ಸಮಾಜದ ಮೇಲೆ, ನಮ್ಮ ಶ್ರದ್ಧೆಯ ಮೇಲೆ, ಸನಾತನ ಧರ್ಮದ ಮೇಲೆ ಪ್ರಹಾರ ಮಾಡುವಂಥ ಕೆಲಸ ಇವರು ಮಾಡ್ತಾಯಿದ್ದಾರೆ. ಸರ್, SIT ತನಿಖೆಯಲ್ಲಿ ಕೇವಲ 6 ಜನ ಆರೋಪಿಗಳನ್ನು ಮಾತ್ರ ಮಾಡಿರ್ತಕ್ಕಂಥದ್ದು. ಈ SITಯ ತನಿಖೆಯ ವ್ಯಾಪ್ತಿ ಕೇವಲ ಈ 6 ಜನಗಳಿಗೆ ಧರ್ಮಸ್ಥಳಕ್ಕೆ ಅಷ್ಟೇ ಸೀಮಿತ ಆಯ್ತು ಅಂತ. ಏಕೆಂದರೆ ಪ್ರಕರಣದ ಹಿಂದೆ ದೊಡ್ಡ ದೊಡ್ಡ ಮಾಸ್ಟರ್ ಮೈಂಡ್ಗಳು ಇದ್ದಾರೆ ಅಂತಕ್ಕಂಥ ಹೆಸರನ್ನು ತಾವು ಕೂಡ ಹಿಂದೆ ಕೂಡ ಹೇಳ್ತಾ ಇದ್ರಿ. ಸಾಕಷ್ಟು ಲೀಡರ್ಸ್ಗಳು ಕೂಡ ಒಂದಷ್ಟು ಹೆಸರುಗಳನ್ನು ಕೂಡ ಬಹಿರಂಗವಾಗಿ ಹೇಳಿದರು. ನಿಮಗೆ ಈ SIT ತನಿಖೆ ಇಷ್ಟಕ್ಕೆ ಸೀಮಿತ ಆಗಿ ಸರಿ ಆಯಿತು ಅಂತ ಸಾಕು ಅನಿಸುತ್ತಾ? ನೋಡಿ, ನಾವು ಹಿಂದೂ ಕೂಡ ಹೇಳಿದ್ದೀವಿ, ಈ SIT ತನಿಖೆ ತೇಪೆ ಹಚ್ಚುವಂಥ ಕೆಲಸ ಮಾಡೋಕ್ಕೆ SIT ತನಿಖೆ ಮಾಡಿದ್ದಾರೆ. ಆದರೆ ಅನಿವಾರ್ಯವಾಗಿ ಇಗ್ನೋರ್ ಮಾಡೋದಷ್ಟು ಪ್ರೂಫ್ ಇದ್ದಾಗ ಇವ್ರನ್ನ 6 ಜನರ ಮೇಲೆ ಇವತ್ತನ್ನು ಆ್ಯಕ್ಷನ್ ತೆಗೆದುಕೊಳ್ಳುವಂಥ ರಿಪೋರ್ಟ್ ಸಬ್ಮಿಟ್ ಮಾಡ್ತಿದ್ದಾರೆ ಅಂತ ಕೇಳಿದ್ದೇವೆ. ಇದ್ರ ಹಿಂದೆ ಇದ್ದಂಥ ಶಕ್ತಿ ಯಾರಂಥೇಳಿ ಎಲ್ಲರಿಗೂ ಗೊತ್ತೈತೆ. ರಾಹುಲ್ ಗಾಂಧಿ ಆ್ಯಂಡ್ ಅವ್ರದ್ದು ಲೆಫ್ಟಿಸ್ಟ್ ಟೀಮು ಇದ್ರ ಹಿಂದಿರುವಂಥ ಶಕ್ತಿ. ಆ ಸೆಂಥಿಲ್ ಅಂತೇನು ಹಿಂದೆ ನಮ್ಮ ಮಂಗಳೂರಲ್ಲಿ IAS ಅಧಿಕಾರಿ ಆಗಿದ್ದರು. ಈಗ ತಮಿಳ್ನಾಡಿನಿಂದ ರಾಜ್ಯಸಭಾ MP ಏನಾಗಿದ್ದಾರೆ, ಅವರು ಇವರಿಗೆ ಕರೆದು ಮೀಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಇವತ್ತಾದ್ರೆ ಅವ್ರು ಅಲ್ಲಿ ಡೆಲ್ಲಿಗೆ ಹೋಗಿದ್ದು ಪ್ರೂಫ್ ಐತಿ, ಇವ್ರ ಜೊತೆ ಮೀಟಿಂಗ್ ಮಾಡಿದಂಥದ್ದು ಐತಿ. ಇದನ್ನೆಲ್ಲ ಇನ್ಸ್ಟಿಗೇಷನ್ ಮಾಡಿದಂಥ ಮನುಷ್ಯ ಅವರು. ಆ ಸೆಂಥಿಲ್ ಯಾರು ಮಾತು ಕೇಳ್ತಾರೆ? ರಾಹುಲ್ ಗಾಂಧಿ ಮಾತು ಕೇಳುವಂಥ ಮನುಷ್ಯ. ಸೊ ಇವರೆಲ್ಲರೂ ಕೂಡೇ ಮಾಡಿದ್ದು ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಹಾಳು ಮಾಡಬೇಕು ಅಂಥೇಳಿ. ತನಿಖೆ ಯಾಕೆ ಬರೀ ಈ ಧರ್ಮಸ್ಥಳ ಈ 6 ಜನ ಮಾಸ್ಟರ್ ಏನೋ ಬುರುಡೆಗೆ ಹಂಗಿತ್ತು ಇಷ್ಟಕ್ಕೆ ಮಾತ್ರ ಯಾಕೆ ಸೀಮಿತ ಆಯಿತು ಅಂತ? ಆ ತನಿಖೆ ಮಾಡಿದ್ದ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನು ಅವ್ರ ಕುಟುಂಬದವ್ರನ್ನ ಬಲಿ ಮಾಡ್ಬೇಕಂಥೇಳಿ. ಅವರೇನು ಇದನ್ನು ಯಾರು ಅನ್ಯಾಯ ಮಾಡಿ ಧರ್ಮಸ್ಥಳದ ಮೇಲೆ ಆರೋಪ ತೊಗೊಂಬಂದಿದ್ರು ಅವ್ರನ್ನ ಹಿಡಿಬೇಕು ಅನ್ನೋದಕ್ಕೆ ತನಿಖೆ ಶುರು ಮಾಡಿದ್ದಲ್ಲ. ಆದರೆ ಅನಿವಾರ್ಯವಾಗಿ ಇವತ್ತು ಅವ್ರು ಯಾರು ಶುರು ಮಾಡಿದ್ರು ಅವರ ಸಿಕ್ಕೊಂಬಿದ್ದಾರೆ ಅಷ್ಟೇ 6 ಜನ. ಹಾಗಾಗಿ ಆ ತನಿಖೆಯ ಉದ್ದೇಶ ಮೊದಲಿಂದನೂ ಕೂಡ ಇದ್ರ ಹಿಂದೆ ಯಾರದಾರ ಅದನ್ನು ಮಾಡ್ಬೇಕನ್ನುವಂಥ ಉದ್ದೇಶ ಇದ್ದಿದ್ದಿಲ್ಲ. ಇವತ್ತು ಅನಿವಾರ್ಯವಾಗಿ ಒಂದು 6 ಜನ ಸಿಕ್ಕಾರ. ಅದರಲ್ಲಿ ಈಗ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದ್ದಾಗಲಿ ಅಲ್ಲಿದ್ದು ಬೇರೆಯವ್ರದ್ದು ಯಾರ್ದು ರೋಲ್ ಇಲ್ಲ ಅನ್ನುವಂಥದ್ದು ಗೊತ್ತಾಗೈತಿ. ಆದರೆ ಇದನ್ನು ಇನ್ಸ್ಟಿಗೇಷನ್ ಮಾಡಿದವ್ರು ಯಾರು, ಅದ್ರ ಬಗ್ಗೆ ಇನ್ನೂ ತನಕನೂ ವಿಚಾರ ಮಾಡುವಂಥ ಇಚ್ಛಾಶಕ್ತಿ ಸರ್ಕಾರಕ್ಕಿಲ್ಲ. ಯಾಕಂದ್ರೆ ಅವರ ಇದರಿಂದ ಅದಾರ. ಈ ಮಾಸ್ಟರ್ ಮೈಂಡ್ಗಳ ಹೆಸರು ಆಚೆ ಬರಬೇಕು ಅಂದರೆ ಯಾವ ರೀತಿಯ ಯಾವ ಏಜೆನ್ಸಿಯಿಂದ ತನಿಖೆ ಆದರೂ ಸೂಕ್ತ ಅಂತ ಹೇಳಿದ್ರೆ? ಸೆಂಟ್ರಲ್ ಏಜೆನ್ಸಿಗೆ ಕೊಡಲಿ. ಸೆಂಟ್ರಲ್ ಏಜೆನ್ಸಿ ಅವ್ರು ಎನ್ಕ್ವೈರಿ ಮಾಡ್ತಾರೆ ಈ ಮಾಸ್ಟರ್ ಮೈಂಡ್ಗಳು. ಸರ್ಕಾರಕ್ಕೆ ಆಗ್ರಹ ಮಾಡ್ತಿರ್ತಾರೆ. ಹೌದು, ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ. ಸೆಂಟ್ರಲ್ ಏಜೆನ್ಸಿಗೆ ಕೊಡ್ರಿ, ಸೆಂಟ್ರಲ್ ಏಜೆನ್ಸಿಯವ್ರು ಎನ್ಕ್ವೈರಿ ಮಾಡ್ತಾರೆ ಇದರಿಂದ ಯಾರ್ದಾರೆ ಅಂತೇಳಿ. ಕೂಡ ಈ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡ್ತೀರಾ ಸರ್? 100% ಪ್ರಸ್ತಾಪ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದಿಷ್ಟು ಕೂಡ BJPಯ ವಿರೋಧ ಪಕ್ಷದ ಉಪನಾಯಕರಂತಹ ಅರವಿಂದ್ ಬೆಲ್ಲದವರ ಮಾತು. ಅವರು ಕೂಡ ಈ ಪ್ರಕರಣದಲ್ಲಿರ್ತಕ್ಕಂತಹ ಮಾಸ್ಟರ್ ಮೈಂಡ್ಗಳ ಹೆಸರು ಆಚೆ ಬರಬೇಕು, ಅದಕ್ಕೂ ಕೂಡ ಆಗ್ರಹ ಮಾಡ್ತೇವೆ. ಜೊತೆಗೆ ಈ ಬಾರಿ ಇವತ್ತಿನ ಅಧಿವೇಶನದಲ್ಲಿ ಕೂಡ ಈ ಬಗ್ಗೆ ನಾವು ದೊಡ್ಡ ಮಟ್ಟದಲ್ಲಿ ಚರ್ಚೆನೇ ಎತ್ಕೋತೇನೆ. ಜೊತೆಗೆ CBI ತನಿಖೆ ಅಥವಾ ಕೇಂದ್ರದ ಯಾವುದಾದ್ರೂ ಏಜೆನ್ಸಿಗಳಿಂದನೇ ತನಿಖೆ ಆಗಬೇಕು, ಸೆಂಟ್ರಲ್ ಏಜೆನ್ಸಿಗಳಿಂದ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆಗಷ್ಟೇ ಈ ಮಾಸ್ಟರ್ ಮೈಂಡ್ಗಳು ಹೊರಬರೋದು, ಕೇವಲ ಈ 6 ಜನ ನೆಪ ಅಷ್ಟೇ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ, ಈ ಪ್ರಕರಣ ಕೇವಲ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರ್ತಕ್ಕಂತಹ 6 ಜನ ಆರೋಪಿಗಳಷ್ಟೇ ಸೀಮಿತ ಆಗುತ್ತಾ ಅಥವಾ ಮತ್ತೆ ಏನಾದರೂ ವಿಸ್ತೃತ ತನಿಖೆಗೆ ಏನಾದರೂ ಸರ್ಕಾರ ಮುಂದಾಗಬಹುದಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.